ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಾಯ್ತಂದ್ರೆ ನಮ್ಮ ಅಂಟಿದ ಪಾಪು ಐತಲ್ಲ, ಸೊ ಇವತ್ತಿಗೆ 1 ಮಂತ್ ಆಗೈತಿ. ಅದಕ್ಕೆ ನಾವು ಅದರದ್ದು ಬೇಬಿ ಫೋಟೋ ಶೂಟ್ ಮಾಡ್ಬೇಕಂತೇಳಿ ಹೆಂಗೆ ಮಾಡ್ತೇವಿ, ಹೆಂಗೆ ಡೆಕೋರೇಷನ್ ಮಾಡ್ತೀವಿ ಅಂತ ನೋಡೋಣ ಬರ್ರಿ. ಇವಾಗ ಮಳಿದ ಸೀಸನ್ ಅಲ್ಲ, ಸೊ ಅದಕ್ಕೆ ಛತ್ರಿ ಮೋಡ ಈ ಥರ ಎಲ್ಲ ಮಾಡ್ಬೇಕಂತ ಅಂದ್ಕೊಂತೀವಿ. ಇದ್ರೊಳಗೆ ನಾವು ಮನೆ ಒಳಗಿಂದ ಐಟಮ್ಸ್ ಒಳಗನ ಮಾಡ್ಬೇಕಂತ ಅಂದ್ಕೊಂಡೇವಿ. ಸೊ ಬರ್ರಿ ಮಾಡೋಣಂತ. ರೀ ಗಾಯ್ಸ್, ಅವ್ರ ಮಮ್ಮಿ ಆಗಿ ಡೆಕೋರೇಷನ್ ಮಾಡೋದು ಬಿಟ್ಟು ಊಟ ಮಾಡ್ಕೊಂಡು ಕುಂತಾಳ. ಅಂಬ್ರೆಲಾ ತೆಗಿಬೇಕಲ್ಲ, ಸೊ ಅದಕ್ಕೆ ಫಸ್ಟ್ ಬಾರ್ಡರ್ ತಕ್ಕೊಂಡ ಆಮೇಲೆ ಒಳಗೆಲ್ಲ ಡೆಕೋರೇಷನ್ ಮಾಡಬೇಕಂತ ಮೇಲ್ ಲೈನ್ಸ್ ಪೂರ್ತಿ ಬಾರ್ಡರ್ ಹಾಕಿ ಒಳಗೆ ಡೆಕೋರೇಷನ್ ಮಾಡತ್ತೀನಿ ರೀ. ಎಲ್ಲ ಕಾಳು ತೊಗೊಂಡು ಡೆಕೋರೇಷನ್ ಮಾಡತ್ತೀನಿ. ಮಸ್ತ್ ಬರ್ತೈತಿ ನೋಡ್ರಿ. ಕಾಯ್ತಾ ಇರಿ ಹೆಂಗಾಗತ್ತೆ, ಹೆಂಗೆ ಬರುತ್ತಂತ ನೋಡ್ರಿ. ಇದು ಪೂರ್ತಿ ಬಾರ್ಡರ್ ಹಾಕ್ಕೊಂಡು ಒಳಗೆಲ್ಲ ಕಾಳು ಹಾಕಿ ಹೆಸರು ಬಾಳೆ ಉದ್ದಿನ ಬಾಳೆ ಎಲ್ಲ ಕಾಳು ಹಾಕಿದೆ. ಯಾಕಂದ್ರೆ ಒಂದೇ ಅದ್ರ ಚಂದ ಕಾಣಂಗಿಲ್ಲ ಅಂತೇಳಿ ಎಲ್ಲ ಕಾಳು ಹಾಕೋಂತ ಹೋದೆ ನೋಡ್ರಿ. ಅಂಬ್ರೆಲ್ಲ ತೆಗೆದಾದ್ಮೇಲೆ ಆ ಕಡೆ ಗ್ಲಾಸ್ 3 ಇಡಬೇಕಂತೇಳಿ. ಯಾಕಂದ್ರೆ ಹಂಗೆ ಅಕ್ಕಿ ಉದ್ದಿನ ಬ್ಯಾಳೆ ಚಲಿದಾರ್ ಗತೆ ಮಾಡ್ಬೇಕು. ನಾನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಬೇಕಂದೆ, ಮತ್ತು ಅದೆಲ್ಲ ಕಾಮನ್ ಮಾಡಿದಾರಲ್ಲ, ಸೊ ಅದಕ್ಕೆ ಅದು ಮಾಡಿಲ್ಲ. ಆಮೇಲೆ ಟಿಶ್ಯೂಯಿಂದನ ಮೋಡ ಮಾಡ್ಬೇಕಂತೇಳಿ ಕಟ್ ಮಾಡತ್ತೆ ನೋಡ್ರಿ. ಹಂಗೆ ಮತ್ತು ಕಟ್ ಮಾಡ್ಕೊಂಡು ಟಿಶ್ಯೂ ಕಟ್ ಮಾಡಕ್ಕೆ ಹೋಗಿ ಬೆಡ್ಶೀಟ ಕಟ್ ಮಾಡಿ ಇಟ್ಟಿರ್ತೀವ. ಸೊ ಫೈನಲಿ ಛತ್ರಿ ಮತ್ತು ಮೋಡ ಕಂಪ್ಲೀಟ್ ಆಯ್ತು. ಆಮೇಲೆ ಅದ್ರ ಮೇಲೆ ಡೆಕೋರೇಷನ್ ಮಾಡ್ಬೇಕು. ನಾನು 1 ಮಂತ್ ಅಂತೇಳಿ ಚಾಕ್ಲೇಟ್ದಿಂದ ಬರಿಬೇಕಂತೆ, ಯಾಕೋ ಸೂಟ್ ಆಗಲಿಲ್ಲ, ಅದಕ್ಕೆ ಬರೆಯೋಕೆ ಹೋಗಲಿಲ್ಲ ನೋಡ್ರಿ. ಮೋಡ ತೆಗ್ದಿದ್ದೆಲ್ಲ ಅದು ಉದ್ದಿನ ಬ್ಯಾಳಿದಿಂದ ಕವರ್ ಮಾಡಿದ್ದೀವಿ. ಆಮೇಲೆ ಕಾಳಿಂದನ 1 ಮಂತ್ ಅಂತ ಬರ್ದೇರಿ. ನಮ್ಮ ಮಾಮನ ಮಗ ನೋಡ್ರಿ 1 2 3 ಅಂತೇಳಿ ನಾನು ಕಾಡಿಸ್ಕೊಂಡು ಕುಂತಾನು. ಹಂಗೆ 1 ಮಾತು. ಈ ನನ್ನ ವ್ಲಾಗ್ ನಿಮ್ಗೆ ಸರಿ ಅನಿಸ್ಲಿಲ್ಲ ಅಂದ್ರೆ, ಎಲ್ಲಾದರೂ ತಪ್ಪಾಯ್ತಂದ್ರೆ ಸೊ ಕ್ಷಮೆ ಇರಲಿ. ಆಮೇಲೆ ನಿಮ್ಮ ಕಡೆಯಿಂದನ ಏನಾದರೂ ತಪ್ಪಾಯ್ತಂದ್ರೆ ನೀವೇ ಹೇಳ್ರಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲ, ಸೊ ಇನ್ನೂ ಮಾಡ್ಕೊಂಡು ಹೋದ್ಮೇಲೆ ರೂಢಿ ಆಗ್ತೈತಿ ನೋಡ್ರಿ. ಇದು ಫೈನಲ್ ಈ ಥರ ಕಂಪ್ಲೀಟ್ ಮಾಡಿದೆ ನೋಡ್ರಿ. ಬೇಕು ಹೆಂಗೆ ಬಂದೈತೆ ಅಂತ ಹೇಳ್ರಿ. ಏನು ಹೇಳ್ತಿ ಗಾಯ್ಸ್, ಫುಲ್ ಎಂಟಿಗೆ ನೋಡ್ರಿ ಹೆಂಗಾಗೈತೆ ಅಂತೇಳಿ. ಲಾಸ್ಟ್ ಫೈನಲ್ ಹಿಂಗೆ ಬಂದೈತ್ರಿ. ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ. ನೋಡ್ರಿ ಫೈನಲ್ ಈ ಥರ ಬಂದೈತಿ. ಸೊ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಮಸ್ತ್ ಆಗೈತಲ್ಲ, ನನಗಂತೂ ಭಾಳ ಲೈಕ್ ಆಗ್ತದೆ. ಏನು ನೋಡ್ರಿ, ಮಕ್ಕಳು ಹೇಳವಲ್ಲ. ಪಾಪು ನಿದ್ದಿನೂ ಮಾಡತ್ತಾನ, ಅಳತಾನ. ಸೊ ಫೈನಲ್ ಹಿಂಗೆ ಮುಗೀತು ನೋಡ್ರಿ. ಆಮೇಲೆ ನಮ್ಮ ಅಮ್ಮ ಮಗ ಭಾಳ ಕಾಡ್ಸತ್ತಿದ್ದ, ಅದ್ರಾಗ ಫೈನಲ್ ಮುಗಿಸಿದ್ರಿ. ಅಲ್ಲಿ ಇಲ್ಲೇ ಪೌಡ್ರ್ ಆದಿದ್ದು ಡೆಕೋರೇಷನ್ ಮಾಡ್ಯಾನ ನೋಡ್ರಿ. ಅಳಬೇಡ ಅಪ್ಪ, ಸ್ವಲ್ಪ ಹೊತ್ತು ಅಳಬೇಡ. ಮಾಡಿ ಹಂಗೆ ಬೇರೆ ಮಾಡಿ. ಅವ ಅಳಾತಿದ್ದ ಅಂಥೇಳಿ ನಮ್ಮ ಆಂಟಿ ಇದ್ದಾರಲ್ಲ, ಅವರು ಎತ್ಕೊಂಡು ಅದಕ್ಕೆ ರಂಸಾತಿದ್ರ ರೀ. ಅಲ್ಲಿ ಮಟ್ಟ ನಾನು ಹಂಗೆ ನಿಂತ್ಕೊಂಡೆ ಫೋಟೋ ಶೂಟ್ ಮಾಡಿದ್ದೆ ಅವ್ರದ್ದು 1-2. ಆಮೇಲೆ ಅಳಕ್ಕೆ ಸುಮ್ಮನೆ ಆಗುವಲ್ಲಾಗಿದ್ದ, ಅದಕ್ಕೆ ನಾನು ಎತ್ಕೊಂಡು ಅವ್ನಿಗೆ ಆಡ್ಸಾತಿದ್ದೆ ನೋಡ್ರಿ. ಇಲ್ಲೇ ಆಡ್ಕೊಂತ ಅವನ ಜೋಡಿ ಮಲಗಿಸಾತಿದ್ದೆ ರೀ ಅವನಿಗೆ. बिंदिया आँखों में आई, बिटिया मेरी सो जाए, बिंदिया आँखों में आई, बिटिया मेरी सो जाए, लेके गोद में सुलाऊं. ಅದ ನೋಡ್ರಿ, ಇವ ಮೈ ಮೇಲೆ ತಗೊಂಡ್ರ ಸುಮ್ಮನೆ ಇರತ್ತಾನ, ಅಲ್ಲಿ ಕೆಳಗೆ ಹಾಕಿದ್ರ ಅಳಾಕತ್ತಾನ ನೋಡ್ರಿ. ನಂಗೆ ಇಷ್ಟಕ್ಕೆ ಟೆನ್ಷನ್ ಆಗತೈತಿ, ನೀವು ಮೊನ್ನೆ ಹೆಂಗ್ ಮಾಡಿದ್ರಿ ಅಂತೆ. ಕಾಯಿಸ್ ಅವು ಪಪ್ಪಿ ಹಿಂಗೆ ಕೊಡತ್ತ ನೋಡ್ರಿ ಕಾಲಿಗೆ. ಬೇಕಾಗ್ತಿಲ್ಲ ಇಷ್ಟೆಲ್ಲ ಮಾಡಿ. ಪಿಂಕ್ ಸಿಗ ಎಲ್ಲ ಫೋಟೋ ಶೂಟ್ನು ಆಯ್ತು. ಈಗೆಲ್ಲ ತೆಗ್ಯಾಂತೀವಿ ಡೆಕೋರೇಷನ್ ಮಾಡಿದ್ದು. ಇಂತು ಡೆಕೋರೇಷನ್ ಮುಗೀತ, ಫೋಟೋ ಶೂಟ್ ಮುಗೀತ, ಎಲ್ಲ ಮುಗೀತ. ಇವಾಗೆಲ್ಲ
ಪ್ಯಾಕ್ ಮಾಡ್ಬೇಕು. ಈಗೆಲ್ಲ ತೆಗೆದ್ಬಿಡ್ಬೇಕು. ಹಿಂಗೆ ಮಾಡಿ ಹಿಂಗೆ ಎದ್ಬಿಟ್ರೆ ಮುಗೀತು. ಗೈಸ್ ಮಾಡೋ ಮುಂದೆ ಎಷ್ಟು ಖುಷಿ ಇರ್ತೈತಿ, ಅದು ತೆಗೋ ಮುಂದೆ ಎಷ್ಟು ಬೇಜಾರಾಗ್ತೈತಿ. ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಮತ್ತು ತೆಗಿಬೇಕಂದ್ರೆ ಎಷ್ಟು ಬೇಜಾರಾಗ್ತೈತಿ ನೋಡ್ರಿ. ಬಾಯ್ ಬಾಯ್ ಟಾಟಾ. ಇದು ನೋಡ್ರಿ, ಇದು ಹೆಂಗ್ ಮಾಡಂತ ನೋಡ್ರಿ. ಇದು ಹುಚ್ಚ, ಇದು ಹುಚ್ಚ ಭಾಳ ಶಾನೆ ಐತ್ರಿ ಇದು ಹುಡ್ಗ. ಕರೆ ಹುಚ್ಚಗತ್ತೆ ಮಾಡ್ತಾನ ಅಷ್ಟ. ಸೊ ಈಗ ನಾವು ಬೇಬಿ ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಅಲ್ಲ, ಅದಕ್ಕೆ ಎಲ್ಲ ಇವು ಮಿಕ್ಸ್ ಆಗಿಬಿಟ್ಟಾವ. ಅದಕ್ಕೆ ಈಗ ಏನು ಮಾಡ್ಬೇಕಂದ್ರೆ ನಾವು ದೋಸೆ ಮಾಡ್ಬೇಕಂತೇಳಿ ಎಲ್ಲ ನೆನೆಯಾಕೆ ಹಾಕಿಟ್ಟೇವಿ. ಇವು ನೋಡ್ರಿ ನನ್ನ ಜೋಡಿ ಮಾಡ್ತೇನಂತ ಬಂದಾನ. ನೀನು ತಿಂತಿಲ್ಪ? ನಿನಗೂ ಇಷ್ಟ? ಮಸ್ತಾಗಿ ಮಾಡೋಣ. ಸೊ ಇದೆಲ್ಲ ಬೇಳೆ ಮಿಕ್ಸ್ ಮಾಡಿ ನೆನೆಯಾಕೆ ಹಾಕಿ ಆಮೇಲೆ ದೋಸೆ ಮಾಡ್ಬೇಕು. ಸೊ ಈಗ ಚಹಾ ಇಟ್ಟೇವಿ, ಬರೀ ಚಹಾ ಕುಡಿಯೋಣ ಅಂತ. ಈಗ ಇದು ಬ್ಯಾಳಿ ತೊಳೆದು ನೆನೆ ಹಾಕಿಟ್ಟೇನಿ. ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ವೆಲ್ಲ ಅದೆಲ್ಲ ಮಿಕ್ಸರ್ ಹಾಕಿದ್ಮೇಲೆ ಹಿಂಗೆ ದೋಸೆ ಹಾಕ್ಬೇಕು. ಈ ಮಿಕ್ಸರ್ ಒಳಗೆ ಅಲ್ಲ, ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಮಿಕ್ಸರ್ ಹಾಕ್ಬೇಕು. ಸೊ ಈ ವ್ಲಾಗ್ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ಲೀಸ್ ಫಾಲೋ ಮಾಡೋದು ಮರಿಬೇಡ್ರಿ.